ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬಹುಶಃ ಇವತ್ತು ನಮ್ಮ ಪ್ರೈಮ್ ಟೈಮ್ನ ಸಾಕಷ್ಟು ಜನ ನೋಡಲ್ಲ ಅಂತ ಅನಿಸುತ್ತೆ. ಯಾಕೆಂದ್ರೆ ಎಲ್ರಿಗೂ ಒಂದು ಹುಚ್ಚು. ಇವತ್ತು ಹುಚ್ಚಲ್ಲ, ಅವರ ಪ್ರೀತಿ ಅಭಿಮಾನ, ಅವರಿಗೆ ಕನ್ನಡದ ಮೇಲಿರುವಂತಹ ಗೌರವ, ಕನ್ನಡಿಗರ ಮೇಲಿರುವಂತಹ ಗೌರವ. ಇವತ್ತು ಭಾರತೀಯ ಕ್ರೀಡಾ ಜಗತ್ತಿನ ಒಂದು ದೊಡ್ಡ ಹಬ್ಬಗಳಲ್ಲಿ IPL ಕೂಡ ಒಂದು. ಅದರ ಫೈನಲ್ ಪಂದ್ಯ ಇವತ್ತು ಪಂಜಾಬ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವೆ ನಡೀತಾ ಇದೆ. ಬಹುಶಃ ಇವತ್ತು ನಮ್ಮ ವಾಹಿನಿಯಲ್ಲಿ ಎಷ್ಟು ನಾವು ಸುದ್ದಿಗಳನ್ನ ಬಿತ್ತರಿಸಿದ್ದೇವೋ ಅದರಲ್ಲಿ 70% ಸುದ್ದಿಗಳು ಎಲ್ಲವೂ ಕೂಡ ಇವತ್ತು ಕ್ರೀಡಾ ಜಗತ್ತಿಗೆ ಸಂಬಂಧಿಸಿದಂತ ಸುದ್ದಿಗಳೇ ಆಗಿದ್ದಾವೆ. ಅದರಲ್ಲಿ ವಿಶೇಷವಾಗಿ ದೇವರಿಗೆ ಪೂಜೆ ಮಾಡೋದಿರ್ಬೋದು, ಹರಕೆ ಹೊತ್ತೋದಿರಬಹುದು, ಕರ್ಪೂರ ಬೆಳಗೋದಿರಬಹುದು, ಆರತಿ ಮಾಡೋದಿರಬಹುದು, ಗಂಗಾ ಸ್ನಾನ ಮಾಡೋದಿರಬಹುದು, ಈ ರೀತಿಯ ಮತ್ತೆ ಟೀ ಶರ್ಟ್ಗಳನ್ನ ನೀರಿನಲ್ಲಿ ಡಿಪ್ ಮಾಡಿ ತೆಗೆಯೋದಿರಬಹುದು, ಕೈಯಲ್ಲಿ ಕರ್ಪೂರವನ್ನ ಹಿಡಿದು ಆರತಿ ಮಾಡೋದಿರ್ಬೋದು, ದೊಡ್ಡ ದೊಡ್ಡ ರಾಜಕಾರಣಿಗಳು ವಿಶ್ ಮಾಡೋದಿರ್ಬೋದು, ಇವುಗಳೇ ಪ್ರಸಾರವಾಗಿದೆ. ಆದ್ರೆ ನನಗೆ ಖುಷಿ ಇದೆ, ಕರ್ನಾಟಕದ ತಂಡ ಫೈನಲ್ಗೆ ಹೋಗಿದೆ, ನನಗೆ ಖುಷಿ ಇದೆ. ಆದ್ರೆ ಅದೇ RCB ತಂಡದಲ್ಲಿ ಎಷ್ಟು ಕನ್ನಡಿಗರು ಆಟ ಆಡ್ತಾ ಇದ್ದಾರೆ, ಎಷ್ಟು ನೈಜವಾಗಿರುವಂತಹ ಕನ್ನಡಿಗರಿಗೆ ಈ ಫ್ರಾಂಚೈಸಿಗಳು ನಮ್ಮ ಕನ್ನಡಿಗರಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಮತ್ತು ಅವ್ರನ್ನ ಖರೀದಿ ಮಾಡಿದ್ದಾರೆ ಅನ್ನೋದು ಕೂಡ ಈ ರಾಜ್ಯದ ಜನರು ಒಂದು ಸಲ ಪ್ರಶ್ನೆನ ಮಾಡಬೇಕು. ಯಾಕೆ ಹೇಳ್ತೀನಿ, RCB ಯಾರ ತಂಡ, ಅದು ಯಾರಿಗೆ? RCB ಅನ್ನೋದೊಂದು ಫ್ರಾಂಚೈಸಿ ರೀ, ಹೌದು, ಅದೊಂದು ಕಂಪನಿ. RCB ಅನ್ನೋದೊಂದು ಕಂಪನಿ, ನಮ್ಮ ಭಾವನೆಗಳ ಜೊತೆಗೆ ಆಟ ಆಡ್ತಿರುವಂತ ಒಂದು ಕಂಪನಿ. ಅದು ನನಗೆ ಹೇಳಲಿಕ್ಕೆ ಯಾವುದೇ ಭಯ ಇಲ್ಲ. ಏನಕ್ಕೆ ಹೇಳ್ತೀನಿ, RCBನ ಓನ್ ಮಾಡೋದು ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್, USL ಅನ್ನೋ ಒಂದು ಕಂಪನಿನ ಅದನ್ನ ಹೋಲ್ಡ್ ಮಾಡುತ್ತೆ. ಗ್ಲೋಬಲ್ ಬೆಹೇವಿಯರ್ಸ್ ಗೇಂಟ್ ಡಿಯೋಗೋ ಅದು ಒಂದು ಕಂಪನಿ ಇದೆ. ಆ ಒಂದು ಇಂಡಿಯಾ ಭಾಗದ ಒಂದು ಸಬ್ಸಿಡರಿ ಅದು ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್. ಈ ಒಂದು RCB ತಂಡವನ್ನ, ಅದರ ಮಾಲೀಕತ್ವವನ್ನ ಅದರ ಹತ್ರ ಇದೆ. ಈಗ ನೀವು ಹೇಳಿ, RCB ಕನ್ನಡಿಗರ ಸ್ವತ್ ಅಲ್ಲ. ಅಭಿಮಾನ ಮಾತ್ರ ಕನ್ನಡಿಗರದು ಬೇಕು, ಕಂಪನಿ ಮಾತ್ರ ಬೇರೆಯವ್ರದಿದೆ. ಇದು ಒಂದು ಸ್ಪಷ್ಟ, ಇದರಲ್ಲಿ ಯಾವುದೇ ತಕರಾರನ್ನ ಮಾಡಬಾರ್ದು. ಆದ್ರೆ ಇದೇ RCB ತಂಡ ಪ್ರತಿ 18 ಸೀಸನ್ಗಳಿಂದ ಕ್ರಿಕೆಟ್ ನಡೀತಾ ಇದೆ. ಮೊದಲು ವಿಜಯ್ ಮಲ್ಯ ಅವರು ಹೋಲ್ಡ್ ಮಾಡ್ತಾ ಇದ್ರು ತಂಡವನ್ನ, ಅತ್ಯುತ್ತಮ ಕನ್ನಡಿಗರು ಅಂತ ನಾವು ಅವ್ರನ್ನ ಸಪೋರ್ಟ್ ಮಾಡಿದ್ವಿ, ಇವತ್ತು ಕೂಡ ಸಪೋರ್ಟ್ ಮಾಡೋಣ ಒಂದು ಕ್ರೀಡಾ ಮನೋಭಾವನೆಯಿಂದ. ಆದ್ರೆ ಇದೇ RCB ತಂಡ ಎಷ್ಟು ಕನ್ನಡಿಗರನ್ನ ನೈಜವಾಗಿ ಬೆಳೆಸಿದೆ, ಎಷ್ಟು ಕನ್ನಡಿಗ ಆಟಗಾರರನ್ನ ಖರೀದಿ ಮಾಡಿದೆ, ಎಷ್ಟು ಕನ್ನಡಿಗರ ಬದುಕನ್ನ ಬದಲಾಯಿಸಿದೆ, ಎಷ್ಟು ಕನ್ನಡಿಗರಿಗೆ ಅನ್ನ ಹಾಕಿದೆ, ಇವುಗಳ ಕುರಿತು ಕೂಡ ಈ ರಾಜ್ಯದ ಪ್ರತಿಯೊಬ್ಬ ಬುದ್ಧಿಜೀವಿಗಳು ಕೂಡ ಯೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಬಹುಶಃ ಇವತ್ತು ಪಂಜಾಬ್ನ ಜೊತೆ ಒಳ್ಳೆಯ ಆಟವಾಡ್ಲಿ, ನಮ್ಮ ತಂಡ ಗೆಲ್ಲಲಿ, ನಮ್ಮ ಭಾಗ 18 ವರ್ಷಗಳಿಂದ ಕಪ್ ಗೆಲ್ಲುವ ನಿರೀಕ್ಷೆಯಲ್ಲಿದ್ದಂತಹ ನಮ್ಮ ಕರ್ನಾಟಕ ತಂಡ ಈ ಬಾರಿ ಕಪ್ ಗೆಲ್ಲಲಿ, ಅದರಲ್ಲಿ ಬೇರೆ ಮಾತಿಲ್ಲ. ನಾನು ಕೂಡ RCB ತಂಡಕ್ಕೆ ಸಪೋರ್ಟಿವ್ ಆಗಿ ನಿಲ್ತೀನಿ, ನಾನು ಕೂಡ ಸಪೋರ್ಟ್ ಮಾಡ್ತೀನಿ. ಇವತ್ತಿನ ಮ್ಯಾಚ್ ಅನ್ನ ನಾನು ಕೂಡ ನೋಡ್ತೀನಿ, ಅದರಲ್ಲಿ ಬೇರೆ ಮಾತಿಲ್ಲ. ಆದ್ರೆ ಮ್ಯಾಚ್ ನೋಡೋದೇ ಬೇರೆ, ಆ ಮ್ಯಾಚಿನಿಂದ ರಾಜ್ಯಕ್ಕೆ ಏನು ಲಾಭ ಬರ್ತಾ ಇದೆ ಅದರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ವಿಶ್ವದ ಪ್ರಮುಖ ಯಾವ ತಂಡಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇದ್ದಾರೆ ಅಂತ ಆ ಒಂದು ಪಟ್ಟಿಯನ್ನು ನೋಡಿದಾಗ RCB ತಂಡಕ್ಕೆ ಒಳ್ಳೆಯ ಅಭಿಮಾನಿಗಳ ಪಟ್ಟಿ ಇದೆ. ಆದ್ರೆ ನನ್ನ ಒಂದು ಮಾತು, ನನ್ನ ಒಂದು ಆಕ್ರೋಶ ಏನಂದ್ರೆ, ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರಿಗೆ RCB ತಂಡ ಅವಕಾಶಗಳನ್ನ ಕೊಡ್ತಾ ಇಲ್ಲ? ಯಾಕೆ ಅದನ್ನ ಓನ್ ಮಾಡ್ತಿರುವಂತಹ ಕಂಪನಿ ಕನ್ನಡಿಗರಿಗೆ ಅವಕಾಶ ಕೊಡ್ತಾ ಇಲ್ಲ? ಅದೊಂದು ನನ್ನ ಪ್ರಶ್ನೆ. ಇವತ್ತು ಫೈನಲ್ ಅಲ್ಲಿ ಗೆಲ್ಲಬೇಕು ನಮ್ಮ ತಂಡ, ನಮ್ಮ ರಾಜ್ಯ ಕಪ್ಪಿನ ಬರ ನೀಗಿಸಬೇಕು, ಅದು ಒಳ್ಳೇದು. ಆದ್ರೆ ಇದನ್ನ ಒಂದು ಕಮರ್ಷಿಯಲ್ ಆಟವಾಗಿ ಬಿಟ್ಟಿದೆ. ಇವತ್ತು ಕನ್ನಡಿಗರು RCB ಅಂತ ಸಪೋರ್ಟ್. ಅದರಲ್ಲಿ ಬಹುಶಃ ಭಾರತದ ಖ್ಯಾತ ಆಟಗಾರ ವಿರಾಟ್ ಕೊಹ್ಲಿ ಇದ್ದಾರೆ, ರಜತ್ ಪಾಟಿದಾರ್ ಇದ್ದಾರೆ, ದೇವದತ್ ಪಡಿಕ್ಕಲ್ ಇದ್ದಾರೆ, ಭುವನೇಶ್ವರ್ ಕುಮಾರ್ ಇದ್ದಾರೆ, ಹೊರ ದೇಶದವರಾದ ಹೆಸಲ್ವುಡ್ ಇದ್ದಾರೆ, ಸಾಲ್ಟ್ ಅವರು ಇದ್ದಾರೆ, ಬೇರೆ ಬೇರೆಯವರು ಇದ್ದಾರೆ. ಅವರು ಉತ್ತಮ ರೀತಿ ಆಟ ಆಡ್ತಿದ್ದಾರೆ. ಅದಕ್ಕಾಗಿ ಎರಡು ತಂಡಗಳು ಉತ್ತಮ ರೀತಿ ಆಟವಾಡಿದ್ದ ಕಾರಣಕ್ಕೆ ಇವತ್ತು ಫೈನಲ್ಗೆ ಬಂದಿದ್ದಾವೆ. ಇಲ್ಲಾಂದ್ರೆ ಅವರು ಕಳಪೆ ಪ್ರದರ್ಶನ ತೋರಿಸಿದ್ರೆ ಯಾರು ಕೂಡ ಫೈನಲ್ಗೆ ಬರ್ತಾ ಇರಲಿಲ್ಲ. ಪಂಜಾಬ್ನ ವಿರುದ್ಧ ಒಳ್ಳೆಯ ರೀತಿ ಆಟವಾಡಿ ಗೆದ್ಲಿ, ಒಳ್ಳೇದು ಆಗ್ಲಿ. ಆದ್ರೆ ಇವತ್ತು RCB ಮತ್ತೆ ಪಂಜಾಬ್ ಫೈನಲ್ ಪಂದ್ಯದ ಹಿನ್ನೆಲೆ ಇವತ್ತು ಎಷ್ಟು ಕನ್ನಡಿಗರು ದೇವಸ್ಥಾನಗಳಲ್ಲಿ ಹೋಗಿ ಪೂಜೆಯನ್ನ ಮಾಡಿದ್ದೀರಿ,
ಎಷ್ಟು ಕನ್ನಡಿಗರು ಹರಕೆಗಳನ್ನ ತೀರಿಸಿದೆ, ಎಷ್ಟು ಕನ್ನಡಿಗರು ಅತಿ ಕಾಳಜಿ ಕುತೂಹಲದಿಂದ ಪಂದ್ಯಕ್ಕಾಗಿ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಿ. ಆದ್ರೆ ಇಲ್ಲಿ ದುಡ್ಡು ಸಂಪಾದನೆ ಮಾಡೋದು ಆಟ ಆಡುವ ಆಟಗಾರ ಮತ್ತು ಅವ್ರನ್ನ ಆಟ ಆಡಿಸುವಂತಹ BCCI ಮತ್ತು ಆ ತಂಡದ ಮಾಲೀಕರು ಹೊರತು ಕ್ರಿಕೆಟ್ ವೀಕ್ಷಣೆ ಮಾಡುವಂತ ನೀವುಗಳಿಗೆ ಯಾವುದೇ ಲಾಭ ಇಲ್ಲ. ನಿಮ್ಮ ಸಮಯದ ವ್ಯರ್ಥ ಮಾತ್ರ ಆಗುತ್ತೆ. ಇದು ನೈಜ ಸ್ಥಿತಿ, ನೈಜ ಪರಿಸ್ಥಿತಿ. ಇದನ್ನ ನೀವು ಮನಸ್ಸಿಂದ ಒಪ್ಕೊಳ್ಳಿಕ್ಕಾಗಲ್ಲ, ಆದ್ರೆ ಇದು ಮಾತ್ರ ಸತ್ಯ. IPL ನಿಂದ ವೀಕ್ಷಕರಿಗೆ ಲಾಭ ಆಗ್ತಾ ಇಲ್ಲ, IPL ನಿಂದ ಮಾಲೀಕರಿಗೆ ಲಾಭ ಆಗ್ತಾ ಇದೆ, ಆಟಗಾರರಿಗೆ ಲಾಭ ಆಗ್ತಾ ಇದೆ, ಫ್ರಾಂಚೈಸಿಗಳಿಗೆ ಲಾಭ ಆಗ್ತಾ ಇದೆ, BCCIಗೆ ಲಾಭ ಆಗ್ತಾ ಇದೆ. ಆದ್ರೆ ನೈಜವಾಗಿ ಪ್ರೇಕ್ಷಕರಿಗೆ ಏನು ಲಾಭ ಇಲ್ಲ. ಇದನ್ನ ಒಂದು ಮಾತು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಎರಡನೇ ಮಾತು, ಇವತ್ತು ಪಂಜಾಬ್ ಮತ್ತು ಬೆಂಗಳೂರು ತಂಡದ ಪಂದ್ಯದ ಹಿನ್ನೆಲೆ ಪೂಜೆ ಮಾಡಿದ್ದೀರಾ, ಪುನಸ್ಕಾರ ಮಾಡಿದ್ದೀರಾ, ಹರಕೆಗಳನ್ನ ತೀರಿಸಿದ್ದೀರಾ, ಜಯಘೋಷಗಳನ್ನ ಕೂಗಿದ್ದೀರಾ, ಇಷ್ಟೆಲ್ಲ ಮಾಡಿದ್ದೀರಾ. ಇಷ್ಟೊಂದು ಯುವ ಶಕ್ತಿ ಇದೆ ನಮ್ಮ ಕರ್ನಾಟಕದಲ್ಲಿ ಅಂತ ಇವತ್ತು ತೋರಿಸ್ಕೊಟ್ಟಿದ್ದೀರಾ. ಆದ್ರೆ ಈ ಶಕ್ತಿ ಬರೀ ಇದು ಒಂದು ಆಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಕೇವಲ ಕ್ರಿಕೆಟ್ ಆಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ದೇಶಿ ಕಲೆಗಳು, ದೇಶಿ ಆಟಗಳಾದ ಖೋ ಖೋ, ಕಬಡ್ಡಿ, ಚೆಸ್ಸು ಇವುಗಳ ಕೂಡ ಈ ಭಾಗದ ಜನರು ಗಮನ ಹರಿಸಬೇಕು. ಕೇವಲ ಕ್ರಿಕೆಟಿಗರನ್ನ ಮೆರೆಸೋದು, ಇನ್ನುಳಿದಂತ ಆಟಗಾರರು ಪಾಪ ತಮ್ಮ ಜೀವಮಾನದಲ್ಲಿ ದೇಶಕ್ಕಾಗಿ ಸೇವೆಯನ್ನ ಮಾಡ್ತಾರೆ, ದೇಶಕ್ಕಾಗಿ ಆಟ ಆಡ್ತಾರೆ. ಕೊನೆ ಗಳಿಗೆಯಲ್ಲಿ ಅವ್ರಿಗೆ ತಿನ್ನಲಿಕ್ಕೆ ಅನ್ನ ಕೂಡ ಸಿಗ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ವಿವಿಧ ಕ್ಷೇತ್ರದ ಆಟಗಾರರಿದ್ದಾರೆ. ಅದಕ್ಕಾಗಿ ಕ್ರೀಡೆಯ ಜೊತೆಗೆ ಇನ್ನುಳಿದಂತಹ ಆಟಗಳಿಗೂ ಕೂಡ ಸಮಾನವಾಗಿ ನಾವು ಸಮಾನ ದೃಷ್ಟಿಯಿಂದ ನೋಡಿದ್ರೆ ರಾಜ್ಯಕ್ಕೂ ಒಳಿತಾಗುತ್ತೆ, ದೇಶಕ್ಕೂ ಒಳಿತಾಗುತ್ತೆ. ಇನ್ನು ಮೂರನೇ ವಿಷಯ, ಇವತ್ತು ಪಂಜಾಬ್ ಮತ್ತು ಬೆಂಗಳೂರು ಪಂದ್ಯ ಇದೆ, ಫೈನಲ್ ಪಂದ್ಯ ಇದೆ. ಇದರ ಹಿನ್ನೆಲೆ ಪೂಜೆ ಮಾಡಿದ್ದೀರಾ, ಹರಕೆಗಳನ್ನ ಹೊತ್ತಿದ್ದೀರಾ, ಟೀ ಶರ್ಟ್ಗಳನ್ನ ಗಂಗೆಯಲ್ಲಿ ಮುಳುಗಿಸಿದ್ದೀರಾ. ನಮ್ಮೂರಲ್ಲಿಯೂ ಕೂಡ ಯುವಕರಿದ್ದಾರೆ, ನಮ್ಮೂರಲ್ಲಿಯೂ ಕೂಡ ಹುಡುಗರಿದ್ದಾರೆ ಅಂತ ಇಡೀ ಊರಿಗೆಲ್ಲ ತೋರಿಸ್ಕೊಂಡಿದ್ದೀರಾ. ಆದ್ರೆ ಈ ಒಂದು ಪೌರುಷ, ಈ ಒಂದು ಶಕ್ತಿ, ಈ ಒಂದು ಯುವ ಶಕ್ತಿ ಅಂದ್ರೆ ಅಣುಶಕ್ತಿ ಇದ್ದಂಗೆ, ಈ ಒಂದು ಶಕ್ತಿ ಯಾಕೆ RCBಗೆ ಈ ಫೈನಲ್ಗೆ ಹೋದಾಗ ಬಂದಿದೆಯೋ, ಈ ಶಕ್ತಿ ಯಾಕೆ ನಿಮ್ಮ ಕ್ಷೇತ್ರದಲ್ಲಿ ಶಾಸಕ ಕೆಲಸ ಮಾಡದೇ ಇದ್ದಾಗ ಆತನಿಗೆ ಪ್ರಶ್ನೆ ಮಾಡುವಾಗ ಎಲ್ಲಿಗೆ ಹೋಗುತ್ತೆ ನಿಮ್ಮ ಶಕ್ತಿ? ಯಾಕೆ ನಿಮ್ಮ ಓಣಿಗಳಲ್ಲಿ ಸರಿಯಾಗಿ ನೀರು ಬಾರದೇ ಇದ್ದಾಗ ಆ ಗ್ರಾಮ ಪಂಚಾಯತ್ ಸದಸ್ಯ ಅಥವಾ ಅಧ್ಯಕ್ಷನಿಗೆ ಕೇಳುವ ಧೈರ್ಯ ಇರಲ್ಲ, ಅವಾಗ ಎಲ್ಲಿಗೆ ಹೋಗುತ್ತೆ ನಿಮ್ಮ ಶಕ್ತಿ? ನಿಮ್ಮ ಕ್ಷೇತ್ರದ ಶಾಸಕ ಸರಿಯಾಗಿ ಕೆಲಸ ಮಾಡ್ತಿರಲ್ಲ, ಆದ್ರೂ ಕೂಡ ಆತನಿಗೆ ನೀವು ಹೋಗಿ ಪ್ರಶ್ನೆ ಮಾಡಲ್ಲ. ಇವತ್ತಿದ್ದಂತ ಶಕ್ತಿ ಅವತ್ತು ಯಾಕೆ ಇರಲ್ಲ? ಇವತ್ತು ನೀವು ಏನು ಶಕ್ತಿಯನ್ನ ತೋರಿಸಿದಿರೋ ಆ ಒಂದು ಶಕ್ತಿ 365 ದಿನಗಳು ತೋರಿಸಿದಾಗ ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಮೈ ಬಗ್ಗಿಸಿ ಕೆಲಸ ಮಾಡ್ತಾರೆ. ಅವಾಗ ರಾಜ್ಯ ಉದ್ಧಾರ ಆಗುತ್ತೆ ಹೊರತು ಕಪ್ ಗೆದ್ರೆ ರಾಜ್ಯ ಉದ್ಧಾರ ಆಗಲ್ಲ. ಇವತ್ತಿದ್ದಂತಹ ಸ್ಫೂರ್ತಿ ನಿಮಗೆ 365 ದಿನಗಳ ಕಾಲ ಇರಬೇಕು, ಅವಾಗ ಮಾತ್ರ ರಾಜ್ಯ ಉದ್ಧಾರ ಆಗುತ್ತೆ. ಬಹುಶಃ ನಿಮಗೆ ಕಹಿ ಅನ್ನಿಸ್ಬೋದು, ಏನು ಇವರು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಏನೋ ಹೇಳಿಬಿಡ್ತಾರೆ. ಸ್ಟುಡಿಯೋದಲ್ಲಿ ಕೂಡೋದು, ಆಟಗಾರರಿಗೆ ಇವರು ಅಪಹಾಸ್ಯ ಮಾಡ್ತಾ ಇದ್ದಾರೆ, ಆಟಗಾರರ ವಿರುದ್ಧ ಮಾತನಾಡ್ತಿದ್ದಾರೆ. ನಮಗೆ ಯಾವ ಆಟಗಾರನ ಬಗ್ಗೆಯೂ ದ್ವೇಷ ಇಲ್ಲ, ಯಾರ ಬಗ್ಗೆನೂ ದ್ವೇಷ ಇಲ್ಲ. ನನ್ನ ಮಾತು ಸ್ಪಷ್ಟ. ಹೇಗೆ ಕ್ರಿಕೆಟ್ಗೆ ಬೆಂಬಲ ಕೊಡ್ತೀರೋ ಇನ್ನುಳಿದಂಥ ದೇಶಿ ಕ್ರೀಡೆಗಳಿಗೂ ಕೂಡ ಪ್ರೋತ್ಸಾಹ ನೀಡಿ, ಬೆಂಬಲ ನೀಡಿ ಅವುಗಳನ್ನು ಬೆಳೆಸಿ. ಅದರ ಜೊತೆಗೆ ಇವತ್ತು ಯಾವ ಸ್ಫೂರ್ತಿಯನ್ನ, ಯಾವ ಕ್ರೀಡಾ ಸ್ಫೂರ್ತಿಯನ್ನ ನೀವು ಈ ಕ್ರಿಕೆಟ್ಗಾಗಿ ಫೈನಲ್ ಏನು IPL ಫೈನಲ್, ಈ ಒಂದು IPL ಸೀಸನ್ ಬಗ್ಗೆ ಮಾತಾಡೋಣ. ಈ ಒಂದು IPL ಸೀಸನ್ ಇರೋದು 3 ತಿಂಗಳು, ಮಹಾ ಅಂದ್ರೆ 3 ತಿಂಗಳು. ಈ 3 ತಿಂಗಳಲ್ಲಿ ನೀವು 2 ಮ್ಯಾಚ್ ಇದ್ರೂ ಕೂಡ ನೋಡ್ತೀರಾ. ರಾತ್ರಿ 12 ಗಂಟೆವರೆಗೆ ಮಳೆ ಬಿದ್ದು 3 ಗಂಟೆವರೆಗೆ ಮ್ಯಾಚ್ ಡಿಲೇ ಆದ್ರೂ ಕೂಡ ಮ್ಯಾಚ್ ಅನ್ನ ನೋಡ್ತೀರಾ, ಆ ಮ್ಯಾಚ್ ನ ಎಂಜಾಯ್ ಮಾಡ್ತೀರಾ. ಆಟ ಎಂಜಾಯ್ ಮಾಡಬೇಕು. ಆದ್ರೆ ಇವತ್ತು ಫೈನಲ್ ದಿನ ನೀವು ಎಲ್ಲರೂ ಎಷ್ಟು ಪ್ರೋತ್ಸಾಹ, ಎಷ್ಟು ಸ್ಫೂರ್ತಿಯನ್ನ ತುಂಬಿದ್ದೀರಿ ತಂಡಕ್ಕೆ, ಇಡೀ ರಾಜ್ಯ ಅಲ್ಲ ಇಡೀ ವಿಶ್ವದ ಜನ ನೋಡ್ತಿದ್ದಾರೆ. ಆದ್ರೆ ನನ್ನ ಒಂದೇ ಪ್ರಶ್ನೆ, ಈ ಒಂದು ಸ್ಫೂರ್ತಿ ನಿಮ್ಮ ಅಭಿವೃದ್ಧಿಗೂ ಆಗ್ಲಿ. ಈಗ ನೀವು ತೋರಿಸಿರೋ ಸ್ಫೂರ್ತಿ ಕ್ರಿಕೆಟ್ಗರ ಬದುಕು ಬದಲಾಗುತ್ತೆ, ಫ್ರಾಂಚೈಸಿ ಅವರ ಬದುಕು ಬದಲಾಗುತ್ತೆ, BCCI ಇನ್ನೂ ಹೆಚ್ಚಿನ ಆದಾಯ ಮಾಡುತ್ತೆ. ಆದ್ರೆ ನಿಮ್ಮ ಬದುಕಿನಲ್ಲಿ ಯಾವುದೇ ಬದಲಾವಣೆ ಬರುವುದಿಲ್ಲ. ನಿಮ್ಮ ಬದುಕಿನಲ್ಲಿ ಬದಲಾವಣೆ ಬರಬೇಕಾದ್ರೆ ಈ ವ್ಯವಸ್ಥೆಯನ್ನು ಕೂಡ ಪ್ರಶ್ನೆ ಮಾಡಬೇಕು. ಇವತ್ತು ನೀವು ತೋರಿಸಿದಂತ ಸ್ಫೂರ್ತಿ ಕೇವಲ ಕ್ರೀಡಾ ಸ್ಫೂರ್ತಿ ಆಗಿರಬಾರ್ದು. ಮುಂದಿನ ದಿನಗಳಲ್ಲಿ ಈ ಒಂದು ವ್ಯವಸ್ಥೆ ಬದಲಾವಣೆಗಾಗಿ ಕೂಡ ಕೆಲಸ ಮಾಡಬೇಕು.
ದೇಶದಲ್ಲಿ ಆಗುತ್ತಿರುವಂತಹ ಭ್ರಷ್ಟಾಚಾರಗಳ ವಿರುದ್ಧ ಧ್ವನಿ ಎತ್ತಿ, ದೇಶದಲ್ಲಿ ಆಗುತ್ತಿರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ, ದೇಶದಲ್ಲಿ ಪ್ರಗತಿ ಕೆಲಸಗಳು ಆಗ್ಬೇಕು ಅಂತ ಕೈ ಜೋಡಿಸಿ, ಆವಾಗ ಪ್ರೇಕ್ಷಕರಾದ ನೀವುಗಳು ಉದ್ಧಾರ ಆಗ್ತೀರಾ. ಕೇವಲ ಕ್ರಿಕೆಟ್ ಅನ್ನ ನೋಡಿದಾಗ ಅವರು ಉದ್ಧಾರ ಆಗ್ತಾರೆ. ಇವುಗಳನ್ನ ಪ್ರಶ್ನೆ ಮಾಡಿ ಇವುಗಳನ್ನ ಸರಿದಾರಿಗೆ ತಂದಾಗ ನೀವು ಉದ್ಧಾರ ಆಗ್ತೀರಾ. ಅದಕ್ಕಾಗಿ ನೀವು ಉದ್ಧಾರ ಆಗುವುದನ್ನ ಯೋಚನೆ ಮಾಡಿ. ಅವರು ಉದ್ಧಾರ ಆಗಿದ್ದಾರೆ. ಒಬ್ಬೊಬ್ಬ ಆಟಗಾರ 8 ಕೋಟಿ 10 ಕೋಟಿ 20 ಕೋಟಿ 25 ಕೋಟಿ ತನಕ ಮಾರಾಟ ಆಗಿದ್ದಾರೆ. ಒಂದೊಂದು ಫ್ರಾಂಚೈಸಿಯ ವ್ಯಾಲ್ಯೂಯೇಷನ್ ಇವತ್ತು 7,000 ಕೋಟಿ 8,000 ಕೋಟಿ 9,000 ಕೋಟಿಯ ತನಕ ಒಂದೊಂದು ಫ್ರಾಂಚೈಸಿಯ ವ್ಯಾಲ್ಯೂಯೇಷನ್ ಇದೆ. ಆದ್ರೆ ಕಳೆದ 18 ವರ್ಷಗಳಿಂದ ನೀವು IPL ಅನ್ನ ನೋಡ್ತಾ ಇದ್ದೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಫೋನ್ ಪೇಗಳನ್ನ ತೆಗೆದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟ್ ನಲ್ಲಿ ಎಷ್ಟು ಹಣ ಇದೆ ಅಂತ. 18 ವರ್ಷದಲ್ಲಿ ಒಂದೊಂದು ಫ್ರಾಂಚೈಸಿ ಸಾವಿರಾರು ಕೋಟಿ ಗಳಿಸಿದೆ. ಒಬ್ಬೊಬ್ಬ ಆಟಗಾರ 100 ಕೋಟಿ ಗಳಿಸಿದ್ದಾನೆ. 18 ವರ್ಷಗಳಿಂದ IPL ಅನ್ನ ನೋಡ್ತಾ ಇದ್ದೀರಾ. ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಹಣ ಇದೆ ಒಂದ್ಸಲ ಚೆಕ್ ಮಾಡಿ. ನಿಮ್ಮ ಕುಟುಂಬಕ್ಕೆ ಅದರಿಂದ ಏನು ಸಿಕ್ತು ಅದನ್ನ ಚೆಕ್ ಮಾಡ್ಕೊಳ್ಳಿ. ಆವಾಗ ನೈಜ ಪರಿಸ್ಥಿತಿ, ನೈಜ ಸ್ಥಿತಿ ನಿಮಗೆ ಅರ್ಥ ಆಗುತ್ತೆ. ಕ್ರಿಕೆಟ್ ನೋಡ್ಲಿಕ್ಕೆ ನಾನು ಬೇಡ ಅಂತ ಇಲ್ಲ, ಆದ್ರೆ ಈ 3 ತಿಂಗಳ ನಿಮ್ಮ ಹತ್ರ ಇರುವಂತ ಆವೇಶ ಸ್ಫೂರ್ತಿ ಇಡೀ ಜೀವನ ತುಂಬಾ ಇರಲಿ. ಆವಾಗ ನೀವು ಉದ್ಧಾರ ಆಗ್ತೀರಾ. 3 ತಿಂಗಳಲ್ಲಿ ಕ್ರಿಕೆಟರ್ಸು ಫ್ರಾಂಚೈಸಿಯವರು ಉದ್ಧಾರ ಆಗ್ತಾರೆ. ಜೀವನ ಪೂರ್ತಿ ಇದೇ ಸ್ಫೂರ್ತಿ ಇದ್ರೆ ನೀವು ಉದ್ಧಾರ ಆಗ್ತೀರಾ. ಎಸ್, ಇವತ್ತು ಫೈನಲ್ ಪಂದ್ಯ ಇದೆ ಪಂಜಾಬ್ ಮತ್ತೆ ಬೆಂಗಳೂರು ನಡುವೆ. ನಮ್ಮ ಬೆಂಗಳೂರು ತಂಡ ಗೆಲ್ಲಲಿ. ಯಾರು ಕೂಡ ಬೆಟ್ಟಿಂಗ್ ಅನ್ನ ಆಡಬೇಡಿ, ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಟ್ ಮಾಡಬೇಡಿ, ಬೆಟ್ಟಿಂಗ್ ಇಂದ ದೂರ ಇರಿ. ಇದೇ ನಮ್ಮ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಆಶಯ. ಸೊ ಇನ್ನು ಮುಂದಿನ ಪ್ರೈಮ್ ಟೈಮ್ ಕಡೆ ಹೋಗೋಣ.